ಶುಭಗಳು. ವಿಶ್ವಾಮಿತ್ರರು ಲೋಕ ಕಲ್ಯಾಣಾರ್ಥವಾಗಿ ಯಜ್ಞವನ್ನು ಮಾಡ್ತಾಯಿರ್ತಾರೆ. ಆದರೆ ಮಾರೀಚ, ಸುಬಾಹು ಎಂಬ ರಾಕ್ಷಸರು ಯಜ್ಞವನ್ನು ನಾಶ ಮಾಡ್ತಾಯಿರ್ತಾರೆ. ಆದ್ದರಿಂದ ಅವರು ಮಾಡುತ್ತಿರುವ ಯಜ್ಞವನ್ನು ರಕ್ಷಿಸಲು ದಶರಥನ ಸಹಾಯವನ್ನು ಕೋರ್ತಾ ಅವನ ಮಕ್ಕಳಾದ ರಾಮನನ್ನು ತನ್ನೊಂದಿಗೆ ಕಳುಹಿಸಿಕೊಡಲು ಕೇಳಿದಾಗ ದಶರಥ ನಿರಾಕರಿಸ್ತಾನೆ. ಆಗ ವಿಶ್ವಾಮಿತ್ರರು, ರಾಮನು ಎಷ್ಟು ದಿನ ನನ್ನೊಂದಿಗಿರ್ತಾನೋ ಅಷ್ಟು ಶುಭಗಳನ್ನು ನೀಡುತ್ತೇನೆ ಅಂತ ಹೇಳಿದಾಗ ದಶರಥನು, ಹಾಗಾದರೆ ಎಷ್ಟು ದಿನಗಳು ಕಳಿಸಬೇಕು ಅಂತಂದಾಗ 10 ದಿನಗಳು ಅಂತ ಹೇಳ್ತಾರೆ. ಆಗ ವಸಿಷ್ಠರ ಆದೇಶದ ಮೇರೆಗೆ ರಾಮ ಲಕ್ಷ್ಮಣರನ್ನು ಕಳುಹಿಸ್ತಾನೆ. ಆ ರೀತಿ ವಿಶ್ವಾಮಿತ್ರರೊಂದಿಗೆ ಬಂದಾಗ ಮೊದಲನೆಯದಾಗಿ ಬಲ ಅತಿಬಲ ಅನ್ನುವಂತಹ ವಿದ್ಯೆಯನ್ನು ಕಲಿಸ್ತಾರೆ. ಎರಡನೆಯದಾಗಿ ಅಸ್ತ್ರ ಪ್ರಯೋಗವನ್ನು ಕಲಿಸ್ತಾರೆ. ಮೂರನೆಯದಾಗಿ ಕೌಸಲ್ಯ ಸುಪ್ರಜಾರಾಮ ಅಂತ ಹೇಳಿ ಸುಪ್ರಭಾತವನ್ನು ಹಾಡ್ತಾರೆ. ನಾಲ್ಕನೆಯದಾಗಿ ಅವನ ಯಜ್ಞವು ನಿರ್ವಿಘ್ನವಾಗುವಂತೆ ಐದನೆಯದಾಗಿ ಮಾರೀಚ ಸುಬಾಹುಗಳನ್ನು ನಿಗ್ರಹಿಸ್ತಾನೆ. ಆರನೆಯದೇ ತಾಟಕಾಳ ವಧೆ. ಏಳನೆಯದಾಗಿ ವಿಮೋಚನೆಯಾಗುವುದು. ನನಸನ್ನು ಕಲಿತಾನೆ, ಶಾಸ್ತ್ರವನ್ನು ಕಲಿತಾನೆ. ಎಂಟನೇದಾಗಿ ಅಹಲ್ಯಾಳ ಶಾಪ ವಿಮೋಚನೆ ಆಗುವುದು. 9ನೆಯದಾಗಿ ಶಿವಧನಸ್ಸನ್ನು ಭಂಗ ಮಾಡ್ತಾನೆ. 10ನೆಯದಾಗಿ ಸೀತಾ ಕಲ್ಯಾಣ ಜರುಗುತ್ತೆ. ಹೀಗೆ ವಿಶ್ವಾಮಿತ್ರರು ರಾಮನನ್ನು ಕೇವಲ 10 ದಿನಗಳಲ್ಲಿಯೇ ಶಕ್ತಿವಂತನನ್ನಾಗಿಯೂ ಜಗದ್ವಿಖ್ಯಾತನನ್ನಾಗಿಯೂ ಮಾಡ್ತಾರೆ. 60,000 ವರ್ಷಗಳ ಬಳಿಕ ಜನಿಸಿದ ರಾಮ ಹಾಗೂ ಇತರ ಮಕ್ಕಳ ಮೇಲೆ ದಶರಥನು ಹೆಚ್ಚಿನ ವ್ಯಾಮೋಹವನ್ನು ಬೆಳೆಸ್ಕೊಳ್ತಿರ್ತಾನೆ. ಆದ್ದರಿಂದಲೂ ಕೂಡ ಹಾಗೂ ವಿಶ್ವಾಮಿತ್ರರು ಕಾಡಿಗೆ ಅವರೊಂದಿಗೆ ಕಳುಹಿಸಲು ಕೇಳಿದಾಗ ರಾಮನಿಗಿನ್ನೂ 12-13 ವರ್ಷ ವಯಸ್ಸಾಗಿತ್ತು. ಆ ಚಿಕ್ಕ ವಯಸ್ಸಿನಲ್ಲಿಯೇ ವಿಶ್ವಾಮಿತ್ರರೊಂದಿಗೆ ಹೊರಟರು ರಾಮ ಲಕ್ಷ್ಮಣರು. ದಶರಥ ಮೊದಲಿಗೆ ಒಪ್ಪದಿದ್ದರೂ ವಸಿಷ್ಠರು ಅವರ ಶಕ್ತಿ ಸಾಮರ್ಥ್ಯಗಳನ್ನು ತಿಳಿಸಿದ ನಂತರ ಒಪ್ಪಿಗೆಯನ್ನು ಕೊಡ್ತಾರೆ. ಆ ಕೂಡಲೇ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಹೋಗ್ತೇನೆ ಅಂಥೇಳಿ ತಿಳಿಸದೆ ಹೊರಟರು. ರಾಮ ಲಕ್ಷ್ಮಣರು ಅವರನ್ನು ಅನುಸರಿಸಿ ಹೊರಟರು. ಹಿಂದೆ ತಿರುಗಿಯೂ ನೋಡಲಿಲ್ಲ. ಹೀಗೆ 1.5 ಯೋಜನೆಗಳಷ್ಟು ದೂರ ಹೊರಟು ಬರ್ತಾರೆ. ಸರಿಯೂ ನದಿಯವರೆಗೆ ಬಂದಾಗ ಹಿಂತಿರುಗಿ ರಾಮ ಅಂತ ಹೇಳ್ತಾರೆ. 1 ಯೋಜನ ಅಂತಂದರೆ ಸುಮಾರು 18 ಮೈಲಿ, ಅಂದರೆ ಸುಮಾರು 25 ಮೈಲಿ ದೂರ ಪ್ರಯಾಣ ಮಾಡುವಷ್ಟು ದೂರ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರು ಬರುತ್ತಿದ್ದಾರಾ ಅಂತ ಹೇಳಿ ಸಹ ಹಿಂದೆ ತಿರುಗಿ ನೋಡಲಿಲ್ಲ.